ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮಗೆ ಏನು ಹೇಳಲಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ನೀವು ಮರೆಯಲಾರದ ವ್ಯಕ್ತಿ ನಿಮ್ಗೆ ಅವ್ರು ಏನೋ ಹೇಳಬೇಕು ಅಂದ್ಕೊಂಡಿದ್ದಾರೆ, ಅದು ಈ ಕಾರ್ಡ್ ಮುಖಾಂತರ ಇರಬಹುದು. ಅದೇನು ಅಂತ ಕೇಳೋಣ. ಸೋಲ್ ಟೈಡ್, ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಹೋಲ್ಡಿಂಗ್ ಬ್ಯಾಕ್, ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್. ಶ್ಯಾಡೋ ಸೈಡ್, ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್ ಅನ್ನೋದಿದೆ. ಬಾಟಮ್ನಲ್ಲಿ, ಐ ಫೀಲ್ ಲೈಕ್ ಅ ಪಾರ್ಟ್ ಆಫ್ ಮೀ ಈಸ್ ಮಿಸ್ಸಿಂಗ್ ವಿತೌಟ್ ಯು ಹಾಗೆ ಬರ್ತಾ ಇದೆ. ಈ ಟೈಮಲ್ಲಿ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾವಾಗಲೂ ಕನೆಕ್ಟ್ ಆಗಿರ್ತಾರೆ ನಿಮಗೆ, ನಿಮ್ಮ ನೆನಪು ಆಗಾಗ ಬರ್ತಾ ಇರುತ್ತೆ ಅವ್ರಿಗೆ. ನಿಮ್ಮ ಜೊತೆ ಕಳೆದಂಥ ಸಮಯ, ನಿಮ್ಮ ಮಾತು, ನಿಮ್ಮ ನಗುಮುಖ ಅವ್ರಿಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಜೊತೆ ಅವ್ರು ಏನೋ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ, ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ, ಅವ್ರ ಬಗ್ಗೆ ತುಂಬ ಹೇಳ್ಕೋಬೇಕು, ಅವ್ರ ಫೀಲಿಂಗ್ಸ್ನ ಹೇಳ್ಕೋಬೇಕು ಹಾಗೆಲ್ಲ ಅನಿಸುತ್ತೆ ಅವ್ರಿಗೆ. ಆದರೆ ಏನೋ ಅವ್ರಿಗೆ ತಡೆ ಹಿಡಿತಾ ಇದೆ. ಎಷ್ಟೋ ಸರಿ ಅವರು ಸೈಲೆಂಟ್ ಆಗಿರ್ತಾರೆ, ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಇದೆ, ಹಾಗೆ ನೀವು ಅವ್ರ ಸ್ಟ್ರೆಂತ್ ಆಗಿದ್ದೀರಾ. ಎಷ್ಟೋ ಸರಿ ಅವ್ರ ತಪ್ಪುಗಳನ್ನ ನೀವು ತಿಳಿಸಿ ಹೇಳಿದ್ದೀರಾ, ಆದ್ರೂ ಅವ್ರಿಗೆ ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರೊಂದು ಶಾಂತ ಸ್ವಭಾವದ ವ್ಯಕ್ತಿಯಾಗಿರಬಹುದು, ಏನೇನೋ ಮಾತಾಡಬೇಕು ಅಂದ್ಕೊಂಡಿದ್ದಾರೆ, ಏನೇನೋ ಹೇಳ್ಕೋಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಇಲ್ಲಿ ಏನು ಬರುತ್ತೆ, ಕೆಲವು ಮೆಸೇಜ್ ನೋಡೋಣ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಇಮೋಷನಲ್ ಆಗಿದ್ದಾರೆ, ತುಂಬ ಭಾವನೆಗಳಿದೆ, ನೀವು ಅವ್ರಿಗೆ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಆದರೆ ಏನೋ ತಡೆ ಹಿಡಿತಾ ಇದೆ, ಏನೋ ಫೀಲಿಂಗ್ಸ್ ಇದೆ, ಆದರೆ ತುಂಬ ಭಾವನೆಗಳಿದೆ. ಇಲ್ಲೊಂದು ನೈಟ್ ಆಫ್ ಸೋರ್ಟ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಶಾಂತ ಸ್ವಭಾವದ ವ್ಯಕ್ತಿ ಆಗಿದ್ರೂ ಕೆಲವು ಸರಿ ಆತುರದ ನಿರ್ಧಾರಗಳನ್ನ ತಗೋತಾರೆ ಅವರು. ಹಾಗೆ ಪ್ರಾಕ್ಟಿಕಲ್ ಆಗಿರಬಹುದು, ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಇಮೋಷನಲ್ ಆಗಿದ್ದಾರೆ, ಭಾವನೆಗಳಿದೆ. ಆದರೆ ಇಲ್ಲಿನ ಎನರ್ಜಿ ನೋಡಿದಾಗ ನೀವು ಅವರಿಂದ ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅವರ ಸೈಲೆಂಟ್ ಸ್ವಭಾವದಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಅವ್ರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಅಲ್ಲಿ ಆತ್ಮೀಯತೆ ಇದೆ, ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ. ಆದರೆ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ, ಮುಂದೆ ಏನು ಅನ್ನೋ ಪ್ರಶ್ನೆ ನಿಮಗಿದೆ. ಒಂದೊಂದು ಸರಿ ಇದನ್ನು ಮುಂದುವರ್ಸೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ. ಇದೊಂದು ಜೆನ್ಯೂನ್ ಕನೆಕ್ಷನ್ನ, ಅವರು ನಿಜವಾಗಿ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಹಾಗೆ ನಿಮಗೆ ತಿಳ್ಕೋಬೇಕಿದೆ. ಆದರೆ ಅವ್ರ ಮಾತುಕತೆಗಳಿಂದ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಇದೆ. ಈ ರಿಲೇಷನ್ಶಿಪ್ ಮುಂದುವರ್ಸೋಕೆ ಇಷ್ಟು ಸಾಲದು ಅಲ್ವಾ? ಅವರಿಂದ ನೀವು ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಇಲ್ಲಿ ಮುಂದೆ ಏನಾಗುತ್ತೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಈ ಕನೆಕ್ಷನ್ ಇನ್ನು ಇನಿಷಿಯಲ್ ಸ್ಟೇಜ್ನಲ್ಲಿದೆ ಅನ್ನಿಸ್ತಾ ಇದೆ. ಲಾಟ್ ಆಫ್ ಎಮೋಷನ್ಸ್ ಇದೆ, ಯಾಕೋ ಏನೋ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಅವ್ರ ಕಣ್ಗಳನ್ನ ನೋಡಿದಾಗ ನಿಮಗೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನಿಸುತ್ತೆ. ಆಗಾಗ ಭೇಟಿ ಆಗ್ತೀರಾ, ನೀವು ಅವ್ರನ್ನ ಕೇಳಬೇಕು ಅಂತ ಅನ್ಕೋತೀರಾ, ಆದರೆ ಇನ್ನೂ ಸ್ವಲ್ಪ ದಿನ ಹೋಗಲಿ ಅನ್ಕೋತೀರಾ. ಕೆಲವು ವಿಷಯಗಳಲ್ಲಿ ಅರ್ಜೆಂಟ್ ಮಾಡ್ಕೋಬಾರ್ದು ಅನ್ನೋ ಮನೋಭಾವ ನಿಮ್ದಾಗಿರುತ್ತೆ. ಗಂಟೆಗಟ್ಟಲೆ ಮಾತಾಡೋದಿದೆ, ಆದರೆ ಯಾವಾಗಲೂ ನೀವೇ ಕಾಲ್ ಮಾಡಬೇಕು, ನೀವೇ ಮೆಸೇಜ್ ಮಾಡಬೇಕು. ಪ್ರೀತಿಯಿಂದ ಮಾತಾಡ್ತಾರೆ ಅವರು, ಅಲ್ಲೊಂದು ಆತ್ಮೀಯತೆ ಇದೆ, ನಿಮ್ಮ ಬಗ್ಗೆ ಕಾಳಜಿ ಇದೆ, ನಿಮಗೋಸ್ಕರ ಕಾಯೋದಿದೆ. ಆದರೆ ತಾನಾಗಿ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ. ಆದರೆ ನಿಮ್ಮ ಕಾಲ್ಗೆ, ನಿಮ್ಮ ಜೊತೆ ಮಾತಾಡೋಕೆ ಎದುರು ನೋಡೋದಿದೆ. ಇವರೊಂದು ಸೈಲೆಂಟ್ ನೇಚರ್ ವ್ಯಕ್ತಿ ಅನ್ನಿಸ್ತಾ ಇದೆ. ಒಳಗೆ ನಿಮ್ಮ ಮೇಲೆ ಸಾಕಷ್ಟು ಭಾವನೆಗಳಿವೆ, ಹೇಳ್ಕೊಳ್ಳೋಕ್ಕೆ ಏನೋ ಮುಜುಗರ ಅನ್ನಿಸುತ್ತೆ. ಆದರೆ ನೀವು, ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ಇಷ್ಟ ಆಗಿದೆ.
ಈಗೀಗ ನಿಮಗೆ ಈ ಕನೆಕ್ಷನ್ನಲ್ಲಿ ಕ್ಲಾರಿಟಿ ಬೇಕು ಅನ್ನಿಸ್ತಾ ಇದೆ. ಯಾಕೋ ಅವ್ರ ಮಾತುಗಳು, ಅವ್ರ ಬಿಹೇವಿಯರ್ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ. ಏನೋ ಇನ್ಸ್ಪಿರೇಷನ್ ಇದೆ, ಅವರಲ್ಲಿ ಏನೋ ಪಾಸಿಟಿವಿಟಿ ಇದೆ ಅನ್ನಿಸ್ತಾ ಇದೆ ನಿಮಗೆ. ಅವ್ರು ಮುಂದೆ ನಿಮ್ಮ ಜೀವನದಲ್ಲಿ ಬರಬೇಕು, ಕೊನೆ ತನಕ ಈ ಫ್ರೆಂಡ್ಶಿಪ್ ಮುಂದುವರಿಬೇಕು ಹಾಗನ್ಸುತ್ತೆ ನಿಮಗೆ. ನೀವು ಯಾರನ್ನಾದ್ರೂ ಮನಸ್ಫೂರ್ತಿ ಇಷ್ಟಪಟ್ಟಿದ್ದು ಅಂದರೆ ಈ ವ್ಯಕ್ತಿನೇ. ಅವ್ರ ಜೊತೆ ಇಂಟ್ರ್ಯಾಕ್ಷನ್ ನಿಮಗೆ ನೆಮ್ಮದಿ ಕೊಡುತ್ತೆ. ಒಂಥರ ವಿಟಮಿನ್ ಥರ ಕೆಲಸ ಮಾಡುತ್ತೆ ಅವ್ರ ನೆನಪುಗಳು. ಈಗೀಗ ನಿಮ್ಮ ಕೆಲಸದಲ್ಲಿ ಉತ್ಸಾಹ ಇದೆ, ಯಾವುದೋ ಒಂದು ಸುಂದರ ಪ್ರಪಂಚದಲ್ಲಿರುವಂಥ ಅನುಭವ ಇದೆ ನಿಮಗೆ. ಇಬ್ಬರ ಪ್ರಪಂಚಗಳು ಬೇರೆ ಬೇರೆಯಾಗಿದ್ರು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ, ಮ್ಯೂಚುವಲ್ ಫೀಲಿಂಗ್ಸ್ ಇದೆ, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿದ್ದೀರಾ. ಡೈರೆಕ್ಟ್ ಆಗಿ ಮಾತಾಡ್ದಿದ್ರು ಇಮೋಷನಲ್ ಆಗಿ ಕನೆಕ್ಟ್ ಆಗ್ತೀರಾ. ಒಂದೊಂದ್ಸರಿ ಇದೆಲ್ಲ ನಿಮಗೆ ಸರ್ಪ್ರೈಸ್ ಆಗುತ್ತೆ. ಅವರ ಎನರ್ಜಿ ನೋಡಿದಾಗ ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ. ಇದೊಂದು ಸೈಲೆಂಟ್ ಲವ್ ಸ್ಟೋರಿ ಥರ ಅನ್ನಿಸ್ತಾ ಇದೆ. ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ ಅವ್ರಿಗೆ. ನಿಮ್ಮ ಜೊತೆ ಕೈ ಹಿಡಿದು ಒಟ್ಟಿಗೆ ನಡೆಯೋ ಕನಸಿದೆ ಅನಿಸ್ತಾ ಇದೆ. ನಿಮ್ಮ ಫೋನ್ ಕಾಲ್ಗೆ, ನಿಮ್ಮ ಮೆಸೇಜ್ಗೆ ಕಾಯೋದು ಅವ್ರಿಗೆ ಅಡಿಕ್ಷನ್ ಆಗಿದೆ. ಇಲ್ಲಿ ಮಾತಿಗಿಂತ ಹೆಚ್ಚು ಹೇಳ್ಕೊಳಕ್ಕಾಗದಂತಹ ಡೀಪ್ ಫೀಲಿಂಗ್ಸ್ ಇದೆ. ಬಹಳ ಬೇಗ ನಿಮ್ಮ ಮಾತುಗಳಿಗೆ ಮೆಲ್ಟ್ ಆಗ್ತಾರೆ ಅನ್ನಿಸ್ತಾ ಇದೆ. ಹಾಗೆ ಫಿಸಿಕಲ್ಗಿಂತ ಇಮೋಷನಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಆದರೆ ತುಂಬ ಯೋಚಿಸಿ ನಿರ್ಧಾರ ತಗೊಳ್ಳುವಂಥ ವ್ಯಕ್ತಿ. ಆದ್ರೂ ಈ ಕನೆಕ್ಷನ್ನಲ್ಲಿ ಮೆಚ್ಯೂರಿಟಿ ಬೇಕಿದೆ. ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ಅಲ್ವಾ. ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಫ್ರೆಂಡ್ಶಿಪ್ ಇಷ್ಟ ಇದೆ, ನಿಮ್ಮ ಜೊತೆ ಜೀವನ ಮಾಡೋ ಕನಸುಗಳಿದೆ. ಎಷ್ಟೋ ಸರಿ ಕೆಲವರು ಇಷ್ಟ ಆದರೂ ಫ್ಯೂಚರ್ ಎನರ್ಜಿನಲ್ಲಿ ಸ್ಟೆಬಿಲಿಟಿ ಇರಲ್ಲ. ಇದಕ್ಕೋಸ್ಕರ ಹೀಲಿಂಗ್ನ ಅವಶ್ಯಕತೆ ಇರುತ್ತೆ. ಹ್ಯೂಮನ್ ಇಮೋಷನ್ಸ್ನ ಕೆಲವು ಸರಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಯೂನಿವರ್ಸ್ಗೆ ಸರೆಂಡರ್ ಆಗಿ ಮುಂದೆ ನಿಮ್ಮ ಎಫರ್ಟ್ಸು ಸಕ್ಸಸ್ ಆಗಬಹುದು ಅನ್ನಿಸ್ತಾ ಇದೆ. ಸಮಯ ಕಳೆದ ಹಾಗೆ ಈ ಕನೆಕ್ಷನ್ನಲ್ಲಿ ಕ್ಲಾರಿಟಿ ಬರಬಹುದು. ಸೊ ಟ್ರಸ್ಟ್ ದಿ ಪ್ರೋಸೆಸ್, ಹಾಗೆ ಸಮಾಧಾನವಾಗಿರಿ ಅನ್ನೋದು ಇದೆ. ಯೂನಿವರ್ಸ್ನಲ್ಲಿ ನಂಬಿಕೆ ಇಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಏಂಜಲ್ಸಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ ಫೈನಲ್ ಆಗಿ ಕೇಳೋಣ. ಇಲ್ಲಿ ಏನು ಮೆಸೇಜ್ ಇದೆ? ಈ ಕನೆಕ್ಷನ್ ಮುಂದುವರಿಯುತ್ತಾ? ಅವ್ರು ನಿಮ್ಗೆ ಏನೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ, ಆದರೆ ಏನೋ ತಡೆ ಹಿಡಿತಾ ಇದೆ. ಯೂನಿಯನ್ ಬರ್ತಾ ಇದೆ ನೋಡಿ, ಮತ್ತೊಂದು ಸೈಕಲ್ಸ್, ಹಾಗೆ ಇಲ್ಲೊಂದು ಫೇತ್. ಬಾಟಮ್ನಲ್ಲಿ ಏನಿದೆ? ಡ್ರೀಮರ್. ನಾನು ಆಗಲೇ ಹೇಳಿದೆ, ಮುಂದೆ ನಿಮ್ಮ ಜೊತೆ ಕೈ ಹಿಡಿದು ಒಟ್ಟಿಗೆ ನಡೆಯೋ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಿದೆ. ದಿಸ್ ಇಸ್ ದಿ ಮ್ಯಾಜಿಕ್ ಆಫ್ ಲೈಫ್ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಯೂನಿಯನ್ ಇದೆ. ಮುಂದೆ ನೀವಿಬ್ಬರನ್ನು ಒಟ್ಟಿಗೆ ಜೀವನ ಮಾಡ್ತೀರಾ ಅನ್ನೋದಿದೆ. ಅದಕ್ಕೋಸ್ಕರ ಅದರದ್ದೇ ಆದ ಸಮಯ ಇದೆ. ಸರೆಂಡರ್ ಟು ದಿ ಚೇಂಜಸ್, ಟ್ರಸ್ಟ್ ದಿಸ್ ಪವರ್ಫುಲ್ ಪ್ರೋಸೆಸ್ ಅನ್ನೋದು ಬರ್ತಾ ಇದೆ ಇಲ್ಲಿ. ಈ ಕನೆಕ್ಷನ್ನಲ್ಲಿ ಸ್ವಲ್ಪ ಕಾಲಾವಕಾಶ ಬೇಕಾಗಿರುತ್ತೆ. ಹಾಗೆ ಇಲ್ಲೊಂದು ಯೂನಿವರ್ಸ್ನಲ್ಲಿ ನಂಬಿಕೆ ಇಡಬೇಕು ಅನ್ನೋದು ಬರ್ತಾ ಇದೆ. ಯು ಆರ್ ನಾಟ್ ಅಲೋನ್, ಸ್ಪಿರಿಟ್ ಈಸ್ ರೈಟ್ ಬಿಸೈಡ್ ಯು ಅನ್ನೋದು ಬರ್ತಾ ಇದೆ. ಒಳ್ಳೆ ಮನಸ್ಸಿಂದ ದೇವ್ರನ್ನ ಬೇಡ್ಕೊಂಡಾಗ ನಮ್ಮ ಕೆಲಸಗಳು ಕೆಲವು ಸಾರಿ ಸಕ್ಸಸ್ ಆಗುತ್ತೆ. ಹಾಗಾಗಿ ಸಮಾಧಾನವಾಗಿರಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋ ನೆಗೆಟಿವಿಟಿ, ಆ ಒಂದು ಕನ್ಫ್ಯೂಷನ್ಸ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಆದ್ದರಿಂದ ಮುಂದೆ ನಿಮ್ಮ ಈ ಕನೆಕ್ಷನ್ನಲ್ಲಿ ಯೂನಿಯನ್ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.